ನಮ್ಮ ತಾಯಿ ಈ ಥರ ಹೇಳಿದ್ರು, ನಮ್ಮ ಅಜ್ಜಿ ಈ ಥರ ಹೇಳಿದ್ರು, ಏನು ಮಾಡ್ಬೇಕು ಡಾಕ್ಟರ್ ಅಂತ ಕೇಳ್ತಿರ್ತಾರೆ. ಎಸ್ಪೆಷಲಿ ಫಸ್ಟ್ 3 months ಆಫ್ ಬೇಬಿ ಕೇರ್ is extremely difficult for any mother. Families nowadays they stick for 1 or 2 maximum 2 babies. ಅದು 2 babies ನಾರ್ಮ್ ಕೂಡ ಹೋಗ್ಬಿಟ್ಟಿದೆ ಈಗ. ಮಗು ಮಾತಾಡಲಿಕ್ಕೆ ಒಂದೇ ಒಂದು ಲ್ಯಾಂಗ್ವೇಜ್ ಇರೋದು ಅಳೋದು ಅಷ್ಟೇ. ಹನಿ ಬಾಯಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಗುವಿಗೆ ಪ್ಯಾರಲೈಸಿಸ್ ಆಗೋ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಫಸ್ಟ್ ಇಯರ್ ಅಲ್ಲಿ. ಸೀರೆ ಜೋಲಿಲಿ ಮಕ್ಕಳನ್ನ ಮಲಗಿಸೋದ್ರಿಂದ ಪ್ರಾಬ್ಲಮ್ ಏನಾದರೂ ಆಗುತ್ತಾ? ಮೊದಲು 3 ತಿಂಗಳಲ್ಲಿ ಈ ತರ ಥಿಂಗ್ಸ್ನ ಮಾಡಬಾರ್ದಮ್ಮ. ಮಕ್ಕಳ ಮೇಲೆ ಈ ಕೌಡಂಗ ಹಾಕೋದು ಆಗಲಿ, ಕಿವಿಯಲ್ಲಿ ಅಥವಾ ಮೂಗಲ್ಲಿ ಆಯಿಲ್ ಬಿಡೋದಾಗ್ಲಿ, ಹನಿ ಹಾಕೋದಾಗ್ಲಿ, ದಿಸ್ ಆರ್ ಆಲ್ ಹಾರ್ಮ್ಫುಲ್ ಪ್ರಾಕ್ಟೀಸಸ್. ಕೆಲವು ಪ್ರಾಕ್ಟೀಸಸ್ ಆರ್ ಗುಡ್ ಆ್ಯಂಡ್ ಸಮ್ ಪ್ರಾಕ್ಟೀಸಸ್ ಆರ್ ನಾಟ್ ಗುಡ್ ಫಾರ್ ದ ಬೇಬಿ. ಇಂಥ ಒಂದು ಪ್ರಾಬ್ಲಮ್ಸ್ನಾಗ ಟ್ರೀಟ್ ಮಾಡಲಿಲ್ಲ ಅಂತಂತಂದರೆ ಮಗು ಗ್ರೋತ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ. ತಲೆದಿಂಬಿಡೋದು ಅಥವಾ ಸಾಫ್ಟ್ ಟಾಯ್ಸ್ನ ಅರೌಂಡ್ ಬೇಬಿ ಇಡೋದು ಅಥವಾ ಜೋಕಾಲಲ್ಲಿ ಇಡೋಂಥ ಮಕ್ಕಳಲ್ಲಿ ಇಷ್ಟು ಜನ ಮಕ್ಕಳಿಗೆ ನಾವು ಟ್ರೀಟ್ಮೆಂಟು ಅಥವಾ ಇಂಟರ್ವೆನ್ಷನ್ ಕೊಟ್ಟಾಗ ಎಷ್ಟು ಜನ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಆನ್ಸರ್ ಬಂದಾಗಲೇ ಮಾತ್ರ ನಾವು ಆ ಒಂದು ಪಾಯಿಂಟ್ನ ನಾವು ಟ್ರೀಟ್ ಮಾಡ್ತೀವಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಮಗುವಿನ ಆರೈಕೆ ಅಷ್ಟೊಂದು ಸುಲಭದ ಮಾತಲ್ಲ. ಅದರಲ್ಲೂ ಕೂಡ ನ್ಯೂ ಪೇರೆಂಟ್ಸ್ ಯಾರಿರ್ತಾರೆ ಅಂದರೆ ಮೊದಲ ಮಗುವಿನ ಆರೈಕೆಯಲ್ಲಿ ಯಾರಿರ್ತಾರೆ ಆ ತಾಯಿಗೆ ಹೆಚ್ಚಿನ ಡೌಟ್ಸ್ ಇದ್ದೇ ಇರುತ್ತೆ. ಮಗು ಅತ್ತಾಗ್ಲೂ ಕೂಡ ಯಾಕೆ ಜೋರಾಗಿ ಮಗು ಅಳ್ತಾ ಇದೆ ಅನ್ನುವಂಥ ಡೌಟ್ ಬರುತ್ತೆ. ಮನೆಯಲ್ಲಿ ಯಾರಾದರೂ ಹಿರಿಕರಿದ್ರು ಅಂತ ಹೇಳಿದಾಗ ಅವರು ಅವರ ಅನುಭವದ ಮುಖಾಂತರ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ. ಆದರೆ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳೋವಂಥ ವಿಚಾರಗಳೇ ಬೇರೆ ಆಗಿರುತ್ತೆ. ನಮಗೇನೋ ಡೌಟ್ಸ್ ಬಂತು ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ಬರುವಂಥ ಕಂಟೆಂಟ್ಗಳು ಇನ್ಯಾವುದೋ ಆಗಿರುತ್ತೆ. ಹೀಗಾಗಿ ಕನ್ಫ್ಯೂಷನ್ಸ್ಗಳು ಅಥವಾ ಗೊಂದಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ಹಿರಿಕರು ಹೇಳಿರುವಂತಹ ಯಾವೆಲ್ಲ ವಿಚಾರಗಳಲ್ಲಿ ವೈಜ್ಞಾನಿಕ ಸತ್ಯ ಅಡಗಿದೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ CL, ಸೀನಿಯರ್ ಕನ್ಸಲ್ಟೆಂಟ್ ನಿಯೋನಟಾಲಜಿಸ್ಟ್ ಆ್ಯಂಡ್ ಪೀಡಿಯಾಟ್ರಿಷಿಯನ್, ರೀಜನಲ್ ಕ್ಲಿನಿಕಲ್ ಡೈರೆಕ್ಟರ್ ನಿಯೋನಟಾಲಜಿ, ಕಿಮ್ಸ್ ಹಾಸ್ಪಿಟಲ್ಸ್, ಬ್ಯಾಂಗಲೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಡಾಕ್ಟರ್, ಈಗ ಮಕ್ಕಳನ್ನ ಬೆಳೆಸೋವಂಥ ವಿಚಾರದಲ್ಲಿ ತುಂಬ ಡೌಟ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಒಂದು ಹೇಳ್ತಾರೆ, ಅದರ ಜೊತೆಗೆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ಸ್ ಒಂದು ಹೇಳ್ತಾರೆ. ಸೊ ಈ ಕನ್ಫ್ಯೂಷನ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಬೆಳೆಸೋವಂಥ ವಿಚಾರದಲ್ಲಿರುವಂಥ ಕೆಲವೊಂದಿಷ್ಟು ಡೌಟ್ಸ್ಗಳ ಬಗ್ಗೆ ಮಾತಾಡಬೇಕಾಗತ್ತೆ. ಬಟ್ ಅದಕ್ಕಿಂತ ಮುಂಚೆ ಮಕ್ಕಳ ಬೆಳವಣಿಗೆ ಅಥವಾ ಮಕ್ಕಳನ್ನ ನೋಡ್ಕೊಳ್ಳುವಂಥ ವಿಚಾರ ಅಂತ ಬಂದಾಗ ಮಗು ಹುಟ್ಟಿದ ಮೇಲೆ ಅದರ ಆರೈಕೆ ಮಾಡೋದಕ್ಕಿಂತನೂ ಪ್ರೆಗ್ನೆನ್ಸಿಯಲ್ಲೇ ಮಗುವಿನ ಆರೈಕೆ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಆಸ್ ಅ ಪೀಡಿಯಾಟ್ರಿಷಿಯನ್ ಆಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ದಟ್ಸ್ ಅ ವೆರಿ ಗುಡ್ ಕ್ವಶನ್. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹ್ಯಾವಿಂಗ್ ಎ ಗುಡ್ ಪ್ರೆಗ್ನೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚೈಲ್ಡ್ ಗ್ರೋತ್. ಆ್ಯಕ್ಚುಲಿ ಮಗುವಿನ ಬೆಳವಣಿಗೆಗೆ ಒಂದು ಪ್ರೆಗ್ನೆನ್ಸಿಯಲ್ಲಿ ನ್ಯೂಟ್ರಿಷನ್ನು ಅಥವಾ ಅನಿಮಿಯಾ ಇಂಥ ಒಂದು ಪ್ರಾಬ್ಲಮ್ಸ್ನಾಗ ಟ್ರೀಟ್ ಮಾಡಲಿಲ್ಲ ಅಂತಂತಂದರೆ ಮಗು ಗ್ರೋತ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇವಾಗ ಎವ್ರಿ ಫ್ಯೂ ವೀಕ್ಸ್ಗೆ ಒಂದು ಸಾರಿ ಮದರ್ನ ಡಾಕ್ಟರ್ ಹತ್ರ ತೋರಿಸೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ತೋರಿಸಲಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬೇಸಿಕಲಿ ಕೆಲವು ಟೈಮ್ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಕೆಲವು ಟೈಮ್ BP ಪ್ರಾಬ್ಲಮ್ ಇರ್ಬೋದು, ಶುಗರ್ ಪ್ರಾಬ್ಲಮ್ ಇರ್ಬೋದು. ಇಂಥ ಪ್ರಾಬ್ಲಮ್ಸಿಂದ ಏನಾಗುತ್ತೆ ಅಂದರೆ ಇಟ್ ಕ್ಯಾನ್ ಡೈರೆಕ್ಟ್ಲಿ ಅಫೆಕ್ಟ್ ದ ಬೇಬಿ. ಆ್ಯಕ್ಚುಲಿ ಬೇಬಿಯಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ, ಒಂದು ಕೆಲವು ಟೈಮ್ ಗ್ರೋತಲ್ಲಿ ಎಫೆಕ್ಟ್ ಆಗುತ್ತೆ ಮಗುದು. ಇನ್ನೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಮಗುವಲ್ಲಿ ಶುಗರ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥ ಪ್ರಾಬ್ಲಮ್ಸ್ ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮದರ್ ರೆಗ್ಯುಲರ್ ಆಗಿ ಸ್ಕ್ಯಾನ್ಸ್ ಮಾಡೋದು, ಆ್ಯಂಟಿನೆಟಲ್ ಆಗಿ ಒಂದು ಆಬ್ಸ್ಟೆಟಿಷಿಯನ್ ತೋರಿಸ್ಬಿಟ್ಟು ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡ್ರೆ ಯು ಆರ್ ನಾಟ್ ಓನ್ಲಿ ಕೇರಿಂಗ್ ಫಾರ್ ದ ಮದರ್ but also you will be caring for the baby also here. Okay. So it is utmost important to do antenatal checkups. At least 5 antenatal checkups mother ಗೆ ಮಾಡಲೇಬೇಕು for baby's growth. ಓಕೆ. ಸೊ ತಾಯಿ ಮಗು ಇಬ್ರು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಟೆಸ್ಟ್ಗಳು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಅಂತ. ಡಾಕ್ಟರ್, ಈಗ ಮಗು ಹುಟ್ಟಿದ ತಕ್ಷಣ ಮನೆಯಲ್ಲಿ ಯಾರಾದರೂ ಹಿರಿಕರಿದ್ರು ಅಂತ ಹೇಳಿದಾಗ ಒಂದಿಷ್ಟು ಸಜೆಷನ್ಸ್ ಅನ್ನ ಕೊಡ್ತಾರೆ. ಆದರೆ ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ತಾಯಿಗೆ ಅದು ಮೊದಲನೇ ಮಗು ಆಯ್ತು ಅಂತ ಹೇಳಿದಾಗ ಮನೆಯಲ್ಲಿ ಅಜ್ಜಿ ಒಂದು ಹೇಳ್ತಾರೆ ಅಥವಾ ಮುತ್ತಜ್ಜಿ ಇದ್ರೆ ಅವರೊಂದು ಹೇಳ್ತಾರೆ, ಡಾಕ್ಟರ್ ಒಂದು ಹೇಳ್ತಾರೆ ಅಂತ. ನಿಮ್ಮ ಪ್ರಕಾರ ನೀವು ಪೀಡಿಯಾಟ್ರಿಷಿಯನ್ ಆಗಿರೋದ್ರಿಂದಾಗಿ ಆಸ್
ಅ ಪಿಡಿಯಾಟ್ರಿಷಿಯನ್ ಆಗಿ ಈಗ ಹಿರಿಕರು ಹಾಕಿಕೊಟ್ಟಿರುವಂಥ ಕೆಲವೊಂದಿಷ್ಟು ಅವರ ಅನುಭವದಿಂದ ಅವರು ಒಂದಿಷ್ಟು ವಿಚಾರಗಳನ್ನು ಹೇಳಿರ್ತಾರೆ. ಅದರಲ್ಲಿ ಸತ್ಯ ಎಷ್ಟಿದೆ ಮತ್ತೆ ಅದರಿಂದ ಆಗುವಂಥ ಏನು ಸೈಡ್ ಎಫೆಕ್ಟ್ಸ್ ಏನೆಲ್ಲ ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ. ಆಲ್ಮೋಸ್ಟ್ ಎವ್ರಿ ಒ ಪಿ ಡಿ ಪ್ರಾಕ್ಟೀಸಲ್ಲಿ ಈ ಥರ ಫಾಲೋಅಪ್ಸನ್ನು ನೋಡ್ತೀವಿ. ಮಗು ಡಿಸ್ಚಾರ್ಜ್ ಆಗೋಗುತ್ತೆ ಹಾಸ್ಪಿಟ್ಲಿಂದ ಹೋದ್ಮೇಲೆ ನೆಕ್ಸ್ಟ್ ಬರೋ ವಿಸಿಟಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಇದೆ, ನೀವು ಕೇಳಿರೋ ಪ್ರಶ್ನೆಯಲ್ಲೇ ಇರುತ್ತೆ. ಆ್ಯಕ್ಚುಲಿ ನಮ್ಮ ತಾಯಿ ಈ ಥರ ಹೇಳಿದ್ರು, ನಮ್ಮ ಅಜ್ಜಿ ಈ ಥರ ಹೇಳಿದ್ರು, ಏನು ಮಾಡ್ಬೇಕು ಡಾಕ್ಟರ್ ಅಂತ ಕೇಳ್ತಿರ್ತಾರೆ. ಸೊ ಕೆಲವು ಪ್ರಾಕ್ಟೀಸಸ್ ಆರ್ ಗುಡ್ ಆ್ಯಂಡ್ ಸಮ್ ಪ್ರಾಕ್ಟೀಸಸ್ ಆರ್ ನಾಟ್ ಗುಡ್ ಫಾರ್ ದ ಬೇಬಿ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ಸಮ್ ನಾನ್ ಗುಡ್ ಪ್ರಾಕ್ಟೀಸಸ್ ದಟ್ ವಿ ಶುಡ್ ಬಿ ಅವೇರ್ ಆಫ್. ಫಾರ್ ಎಕ್ಸಾಂಪಲ್ ಕಿವಿಯಲ್ಲಿ ಎಣ್ಣೆ ಬಿಡೋದು, ಅಥವಾ ಮೂಗಲ್ಲಿ ಎಣ್ಣೆ ಬಿಡೋದು, ಅಥವಾ ಒಕ್ಕಳಲ್ಲಿ ಎಣ್ಣೆ ಬಿಡೋದು, ಅಥವಾ ಹನಿನ ಬಾಯಲ್ಲಿ ಹಾಕೋದು. ಹನಿ ಬಾಯಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಮಗುವಿಗೆ ಪ್ಯಾರಲೈಸಿಸ್ ಆಗೋ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಫಸ್ಟ್ ಇಯರಲ್ಲಿ. ಸೊ ದಿಸ್ ಈಸ್ ಒನ್ ಆಫ್ ದ ಡೇಂಜರಸ್ ಪ್ರಾಕ್ಟೀಸ್ ದಟ್ ಮೋಸ್ಟ್ ಆಫ್ ದ ಗ್ರ್ಯಾಂಡ್ ಮದರ್ಸ್ ಆರ್ ಮದರ್ಸ್ ವಿಲ್ ಎಂಕರೇಜ್ ಇಟ್ ಆ್ಯಕ್ಚುಲಿ. ಸೊ ವೈ ದೇ ಥಿಂಕ್ ದಟ್ ಹನಿ ಈಸ್ ಗೋಯಿಂಗ್ ಟು ಬಿ ಎಂಕರೇಜಿಂಗ್ ಈಸ್, ಕೆಲವರು ಗ್ರ್ಯಾಂಡ್ ಪೇರೆಂಟ್ಸ್ಗೆ ಏನು ಫೀಲ್ ಆಗುತ್ತೆ ಅಂತಂದರೆ ಹನಿ ಕೊಡೋದ್ರಿಂದ, ಎಸ್ಪೆಷಲಿ ಹನಿನ ನಿಪ್ಪಲ್ಗೆ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಫೀಡಿಂಗ್ ಇಂಪ್ರೂವ್ ಆಗುತ್ತೆ ಅಂತ ಅವ್ರ ಭ್ರಮೆ ಆ್ಯಕ್ಚುಲಿ. ಬಟ್ ಅದರಿಂದ ಹಾರ್ಮ್ಫುಲ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಹೊರತು ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾವ್ ಎನಿ ಬೆಟರ್ ಎಫೆಕ್ಟ್ಸ್. ಸೆಕೆಂಡ್ ಥಿಂಗ್, ಇನ್ನೂ ಅಡಿಷ್ನಲ್ ಪ್ರಾಬ್ಲಮ್ಸ್ ದಟ್ ವಿ ರೋಟೀನ್ಲಿ ಸಿ ಈಸ್ ಈ ಹೊಕ್ಕಳ ಮೇಲೆ ದೇ ಅಪ್ಲೈ ಸಮ್ ಕೌಡಂಗ್ ಆ್ಯಕ್ಚುಲಿ. ಸೊ ದಟ್ ಈಸ್ ಆಲ್ಸೋ ಎ ಡೇಂಜರಸ್ ಪ್ರಾಕ್ಟೀಸ್ ಬಿಕಾಸ್ ಅದು ಹಚ್ಚೋದ್ರಿಂದ ಮಕ್ಕಳಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಥರ ಡೇಂಜರಸ್ ಪ್ರಾಕ್ಟೀಸಸ್ನ ನಾವು ಯೂಶಲಿ ಫಾಲೋಅಪ್ಪಲ್ಲಿ ಪೇರೆಂಟ್ಸ್ ಬಂದು ಕೇಳಿದಾಗ ಅಥವಾ ವಿತೌಟ್ ಆಸ್ಕಿಂಗ್ ದೆಮ್ ಆಲ್ಸೋ ವಿ ಜನರಲಿ ಟ್ರೈ ಟು ಟೆಲ್ ದಮ್ ದಟ್ ಡೋಂಟ್ ಡೂ ದೀಸ್ ಪ್ರಾಕ್ಟೀಸಸ್, ದಟ್ ಈಸ್ ವೆರಿ ಡೇಂಜರಸ್. ಸಮ್ ಪ್ರಾಕ್ಟೀಸಸ್ ಆ್ಯಂಡ್ very few practices which we encourage from the grandparents and parents is body massage. Body massage ಇಂದ ಮಗುಗೆ ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್ನು, ಬಾಂಡಿಂಗು, ಈ ಥರ ಒಂದು ಥಿಂಗ್ಸ್ ಗೆಟ್ಸ್ ಇಂಪ್ರೂವ್ಡ್ ಇನ್ ದ ಬೇಬಿ ಆ್ಯಂಡ್ ಆಲ್ಸೋ ಎಮೋಷನಲ್ ಅಟ್ಯಾಚ್ಮೆಂಟ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಈ ಥರ ಪ್ರಾಕ್ಟೀಸಸ್ನ ಎಂಕರೇಜ್ ಮಾಡ್ತೀವಿ. ರೆಸ್ಟ್ ಆಫ್ ದ ಪ್ರಾಕ್ಟೀಸಸ್ನ ವಿ ಟ್ರೈ ಟು ಡಿಸ್ಕರೇಜ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ, ಸೊ ಹಿರಿಕರ್ ಹೇಳಿರೋದ್ರಲ್ಲಿ ಒಂದಿಷ್ಟು ಸೈಂಟಿಫಿಕಲಿ ನಂಬುವಂಥ ವಿಚಾರಗಳು ಕೂಡ ಇದ್ದಾವೆ, ಕೆಲವೊಂದಿಷ್ಟರಿಂದ ಒಂದಿಷ್ಟು ಸೈಡ್ ಎಫೆಕ್ಟ್ಸ್ಗಳು ಕೂಡ ಇದ್ದಾವೆ ಅಂತ. ಆದರೆ ಈ ಪಾಡ್ಕಾಸ್ಟನ್ನು ಅಥವಾ ಈ ಒಂದು ಇಂಟರ್ವ್ಯೂನ ನೋಡಿದಾಗ ಕೆಲವೊಂದು ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾಗ ಅಥವಾ ಅವ್ರಿಗೆ ಅನ್ನಿಸ್ಬೋದು, ಏನು ನಾವು ಅಷ್ಟು ಮಕ್ಕಳನ್ನ ಹೆತ್ತಿದ್ದೀವಿ, ಅಷ್ಟು ಮಕ್ಕಳನ್ನ ಸಾಕಿದ್ದೀವಿ, ನಮ್ಮಷ್ಟು ಅನುಭವ ಇಲ್ಲಲ್ಲ, ನಾವು ಸಾಕ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಗಿಲ್ವಲ್ಲ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಏನು ಹೇಳ್ತಿರತ್ತೆ ಸರ್? ಸಿ ಯಾ ಫಾರ್ ಎಕ್ಸಾಂಪಲ್ ಇವಾಗ ತೊಗೊಂಡಾಗ ಹನಿ ಕೊಟ್ಟಾಗ ಮಗುಗೆ ಬೊಟುಲಿಸಮ್ ಆಗುತ್ತೆ. ಸೊ ಎಲ್ಲ ಮಕ್ಕಳಿಗೂ ಆಗೋದಿಲ್ಲ ಬೊಟುಲಿಸಮ್ ಅನ್ನೋ ಪ್ರಾಬ್ಲಮ್. ಸೊ ಇಟ್ ಹ್ಯಾಪನ್ಸ್, ಸೇ ಫಾರ್ ಎಕ್ಸಾಂಪಲ್ 1 in 100 ಅನ್ಕೊಳ್ಳಿ. ಸೊ 99 mothers ವಿಲ್ ಸೇ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ವಿಲ್ ಸೇ ನಮ್ಮ 99 ಬೇಬೀಸ್ಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು, ಬಟ್ ಒಂದು ಮಗುಗೆ ಆಗಿದೆ. ಸೊ ನಾವು when we are talking about scientific literature or scientific evidence on that, even we think about that one baby also which has botulism, we can't take chances saying that okay, we give for 100 babies and one baby is affected anta, that is an harmful effect to the child anta heli. So this scientific evidence ಬ್ಯಾಕಪ್ ಮಾಡಿ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಮಾತಾಡೋದಿಲ್ಲ. ಸೊ ಅವ್ರ ಓನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾತಾಡ್ತಾರೆ. ಸೊ ಈ ಥರ ಸಿಚುವೇಶನ್ಸ್ ಅಲ್ಲಿ ವಿ ಹ್ಯಾವ್ ಟು quote them this scientific evidence and say that okay, these are all harmful practices and it should not be done ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ಮಾಹಿತಿ ಕೊರತೆ ಇತ್ತು ಅಂತಾನೆ ಹೇಳ್ಬೋದು, ಆದ್ರೆ ಈಗ ಆತರ ಏನಿಲ್ಲ. ಮಗುಗೆ ಏನೇ ಸಮಸ್ಯೆ ಆದ್ರೂ ಕೂಡ ಹೇಳೋದಕ್ಕೆ ಅಥವಾ ಅದ್ರ ಬಗ್ಗೆ ಡೌಟ್ಸ್ ಕೇಳೋದಕ್ಕೆ ನಮ್ಗೆ ಗೂಗಲ್ ಇದೆ ಅಥವಾ ಫೋನಲ್ಲಿ ಕೇಳಬಹುದು. ಒಂದಿಷ್ಟು ಟೆಕ್ನಾಲಜಿಗಳು ಬಿಲ್ಡ್ ಆಗಿದಾವೆ. ಹಿಂದೆ ಮಾಹಿತಿ ಕೊರತೆ ಇತ್ತು ಅಂದ್ರೆ ಹೇಳೋರು ಮನೇಲಿ ಯಾರಾದ್ರೂ ಹಿರಿಕರಿದ್ದಾಗ ಹೇಳ್ತಾ ಇದ್ರು. ಆದ್ರೆ ಕಂಪ್ಯಾರಿಟಿವ್ಲಿ ಏನಾಗಿತ್ತು ಅಂದ್ರೆ ಸರ್, ಮಗುವಿನ ಆರೈಕೆ ಅಥವಾ ಮಗುವಿನಲ್ಲಿ ಬರುವಂತ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಹಿಂದೆಗಿಂತ ಈಗ ಮಕ್ಕಳಲ್ಲಿ ಹೆಲ್ತ್ ಇಶ್ಯೂಸ್ಗಳು ಜಾಸ್ತಿ ಬರ್ತಾ ಇದಾವೆ. ಯಾಕೆ ಹೀಗಾಗ್ತಿದೆ? ಹಾಗಿದ್ರೆ ಪೇರೆಂಟ್ಸ್ಗೆ ಮಾಹಿತಿ ಕೊರತೆ ಇಲ್ಲ, ಹಾಗಿದ್ರು ಯಾಕೆ ಈ ತರ ಪ್ರಾಬ್ಲಮ್ಸ್ಗಳು ಬರ್ತಾ ಇದಾವೆ? ಅದರಲ್ಲೂ ಹಾಸ್ಪಿಟಲ್ಗಳಂತೂ ಸಿಟಿಯಲ್ಲಿ ತುಂಬಾನೇ ಹೆಚ್ಚಾಗಿದೆ. ಈವನ್ ಹಳ್ಳಿಗಳಲ್ಲೂ ಕೂಡ ನಮ್ಗೆ ಡಾಕ್ಟರ್ಗಳ ಕೊರತೆ ಇಲ್ಲ. ಯಾಕೆ ಈ ಪರಿಸ್ಥಿತಿ ಈಗ ಬಂದಿದೆ ಅಂತ ಒಂದು ಕ್ವಶನ್ಸ್ ಬರುತ್ತೆ. ಸೊ ಈ ಕ್ವಶನ್ಗೆ ಬೆಟರ್ ಆನ್ಸರ್ ಇಸ್ that it is just an increased awareness, not about the increased disease per se actually. ಈಗ ನಾವು ನೋಡ್ಕೊಂಡಾಗ 1990s ಅಲ್ಲಿ 2000s ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ಅಂದ್ರೆ ಮಕ್ಕಳು 1 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳದ್ದು ಡೆತ್ ರೇಟ್ ವಾಸ್ ಮೋರ್ ದನ್ 100.
Okay. per 1 lakh babies ಅಲ್ಲಿ almost more than 100 babies used to die actually. But now the infant mortality rate has come down from more than 100 to more than 20. ಅಂದರೆ the death rate has come down significantly from what it was, almost like 1/5 of what it was 20 to 30 years back. ಸೊ ಕಡಿಮೆ ಆಗಿದೆ ಈಗ. Definitely there is lot of significantly reduction in the mortality, ಅಂದರೆ ಡೆತ್ ರೇಟ್ ಕಡಿಮೆ ಆಗಿದೆ. ರೋಗಗಳು ಅರ್ಲಿಯಾಗಿ ಡಿಟೆಕ್ಟ್ ಆಗ್ತಾ ಇದ್ದಾವೆ. ಅವೇರ್ನೆಸ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಇಂಥ ಒಂದು ಮೀಡಿಯಾದಿಂದ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ದೆರ್ ಈಸ್ ಮೋರ್ ಅವೇರ್ನೆಸ್, there is a false perception that the diseases are increasing. But actually ನೋಡ್ಬೇಕಂತಂದ್ರೆ the disease rates, the death rates and additional things have significantly decreased over a time. It is not actually, it is increased. ಆದ್ರೆ ಸೋಷಿಯಲ್ ಮೀಡಿಯಾದಿಂದ ಮಿಸ್ಗೈಡ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? Definitely there is some misinterpretation by the social media, but definitely the healthcare of newborn over a period of time has significantly improved from what it was earlier actually. ಈಗ ನಾವು ನೋಡೋ situations ಅಲ್ಲಿ we can save any baby most of the times when they get admitted to the ICUs. And we have been doing great job in that. On top of it, the normal baby health care also, because of this awareness, what is happening is they are going for more of preventive care than treatment of the child actually. So because of this preventive efforts actually, the disease rates are also come down significantly in the newborn. Okay. ಫಾರ್ ಎಕ್ಸಾಂಪಲ್ ಇವಾಗ ತೊಗೊಂಡ್ರೆ ಕೂಡ, ಫಾರ್ ಎಕ್ಸಾಂಪಲ್ ನಾವು ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಒಕ್ಕಳನ್ನ ಈ ಹಳೆ ಇದು ತುಕ್ಕಿಡಿದಿರೋ ಬ್ಲೇಡು ಅಥವಾ ಚಾಕುವಿಂದ ಕಟ್ ಮಾಡ್ತಿದ್ರು ಒಕ್ಕಳನ್ನ. ಓಕೆ, ಮದರ್ಗೂ ಸಪ್ರೇಟ್ ಮಾಡ್ಬೇಕಂತಂದಾಗ ಅವಾಗ ಏನಾಗ್ತಿತ್ತು ಅಂತಂದ್ರೆ ಈ ಮಕ್ಕಳಲ್ಲಿ ಸೆಪ್ಸಿಸ್ಸು ಟೆಟಾನಸ್ ಅಂತ ಹೇಳಿ ಸಿಗ್ನಿಫಿಕೆಂಟ್ಲಿ ಜಾಸ್ತಿ ಆಗ್ತಾ ಇತ್ತು. ಸೊ ಈಗೇನ್ ಮಾಡಿದ್ರು ಅಂದ್ರೆ ಟೆಟಾನಸ್ ವ್ಯಾಕ್ಸಿನ್ ನ ಮಕ್ಕಳಿಗೆ ತಾಯಿಗೆ ಕೊಡ್ತಾರೆ, ಡ್ಯೂರಿಂಗ್ ವ್ಯಾಕ್ಸಿನೇಷನ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿಯಲ್ಲೇ ಕೊಟ್ಬಿಡ್ತಾರೆ. ಅದಾದ್ಮೇಲೆ ಮಗು ಹುಟ್ಟಿದ ಮೇಲೆ ನಾವು ಕ್ಲೀನ್ ಅಂಬಲಿಕಲ್ ಕಾರ್ಡ್ ಪ್ರಾಕ್ಟೀಸಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು, ಸೊ ಅಂಬಲಿಕಲ್ ಕಾರ್ಡ್ನ ಕ್ಲೀನಾಗಿ ಕಟ್ ಮಾಡ್ತೇವೆ. ಸೊ ಇದರಿಂದ ಏನಾಗುತ್ತೆ ಅಂತಂತಂದ್ರೆ ಈ ಇನ್ಫೆಕ್ಷನ್ ರೇಟ್ಸ್ ಹಾವ್ ಸಿಗ್ನಿಫಿಕೆಂಟ್ಲಿ ಕಮ್ ಡೌನ್. ಆಲ್ಮೋಸ್ಟ್ ವಿ ಸಿ ನಿಯೋನೆಟಲ್ ಟೆಟನಸ್ ಇಸ್ 0 now actually. So with advances in the medical care, we are able to significantly narrow down the diseases that were usually seen at the earlier stage. ಓಕೆ ಡಾಕ್ಟರ್, ನಿಮ್ಗೆ ಅನ್ಸುತ್ತಾ ಇವತ್ತಿನ ಕಾಲದಲ್ಲಿ ಮಕ್ಕಳನ್ನ ಸಾಕೋದು ತುಂಬಾ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇದೆಯಾ ಪೇರೆಂಟ್ಸಿಗೆ, ಅಥವಾ ಅವರಲ್ಲಿ ಭಯ ಜಾಸ್ತಿ ಆಗ್ತಾ ಇದೆಯಾ ಅಂತ? ಯಾಕಂದ್ರೆ ಹಿಂದೆ 5-6 ಮಕ್ಳು ಇರ್ತಾ ಇದ್ರು, ಆದ್ರೆ ಈಗ 1 ಅಥವಾ ಹೆಚ್ಚು ಅಂತ ಹೇಳಿದ್ರೆ 2 ಮಕ್ಳು ಇರ್ತಾರೆ. ಹಾಗಿದ್ರು ಕೂಡ ಅವ್ರನ್ನ ಸಾಕೋದು ಒಂದು ದೊಡ್ಡ ಚಾಲೆಂಜ್ ಅನ್ನುವಂಥ ಥರದ್ದಾಗಿದೆ ಇವಾಗಿನ ಪೇರೆಂಟ್ಸಿಗೆ. ಮೇ ಬಿ ಒಂದು ಕೆಲ್ಸಕ್ಕೆ ಹೋಗೋದು, ಅದ್ರ ಜೊತೆಗೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಒಂದು ವಿಚಾರ ಇರಬಹುದು, ಆದ್ರೆ ಅದನ್ನ ಹೊರತುಪಡಿಸಿ ನಿಮಗೆ ಅನ್ಸುತ್ತೆ ಸರ್, ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ನೀವು ನೋಡಿರೋ ಹಾಗೆ ಪೇರೆಂಟ್ಸ್ ಅಲ್ಲಿ ಭಯ ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ? ಡೆಫಿನೆಟ್ಲಿ. ಮುಂಚೆ ಹೆಂಗಿರ್ತಿತ್ತು ಅಂದರೆ ಜಾಯಿಂಟ್ ಫ್ಯಾಮಿಲೀಸ್ ಇರ್ತಾ ಇತ್ತು, ತಂದೆ ತಾಯಿ, ದೇರ್ ಪೇರೆಂಟ್ಸ್, ಎವ್ರಿಬಡಿ ಯೂಸ್ ಟು ಸಪೋರ್ಟ್ ದ ಪೇರೆಂಟ್ಸ್ ಫಾರ್, ಮತ್ತು ತಾಯಿ ತಂದೆನ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಈಗ ಒಂದು ಮಗುವಿಗೆ 4 ಮಕ್ಕಳು ಮಾಡ್ಕೊಂಡ್ರು ಕೂಡ ದೇರ್ ವಾಸ್ ವೆರಿ ಈಸಿ ಫಾರ್ ದಮ್ ಟು ಮ್ಯಾನೇಜ್ ಎವ್ರಿಥಿಂಗ್. ಈಗ ಏನಾಗ್ತಿದೆ, ಬೋತ್ father is working, mother is working. Mother has to go work after 6 hours of maternity leave. Father will get a paternity leave of around 15 days actually. And there is hardly any support from their parents or relatives. Most of them are nuclear families. On all these things, social isolation is very much concerning for the mother and father also to some extent. ಏನಾಗುತ್ತೆ ಅಂದರೆ ಇವಾಗ ಮಗು ಹುಟ್ಟಂತಂತಂದರೆ ಆಲ್ಮೋಸ್ಟ್ 6 months ವರೆಗೂ ದ ಮದರ್ ಕೆನಾಟ್ ಗೋ ಔಟ್ ಎನಿವೇರ್ ಆ್ಯಕ್ಚುಲಿ. ದೇ ಕ್ಯಾನ್ ಮಾಲ್ಗೆ ಹೋಗೋಕ್ಕಾಗಲ್ಲ, ಮೂವಿಗೆ ಹೋಗೋಕ್ಕಾಗಲ್ಲ. ಶಿ ಹ್ಯಾಸ್ ಟು ಬಿ ಅಲಾಂಗ್ ವಿತ್ ದ ಕಿಡ್ 24/7. These things will lead to significant postpartum depressions or postpartum anxiety in the mother, and the care of the baby is getting too much stressed out. So that's the reason many families nowadays they stick for 1 or 2, maximum 2 babies. As 2 babies norm kuda hogibitide ಈಗ. So almost they are going for 1 baby norm. ಒಂದು ಮಗುನ್ ಸಾಕೋದೇ ಒಂದು ದೊಡ್ಡ ವಿಚಾರ ಅನ್ನೋ ತರ ಆಗ್ಬಿಟ್ಟಿದೆ. So it is very important for the today's generations to understand the support of their parents during these kind of situations actually. If they take proper support from their relatives or from their parents, definitely ಈ ಒಂದು ಸಿಚುವೇಶನ್ ಇಂದ ಹೊರಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಅಟ್ಲೀಸ್ಟ್ ಒಂದು 6 months to 1 year if they are able to take support and get
ride of these issues. And at the same time, it is very important for the father to understand that he has to support the mother very much actually. ಏನಾಗುತ್ತೆ ಅಂತಂದ್ರೆ ಫಾದರ್ he'll think that okay, it is mother's responsibility to take care of the child, and he'll go to the office or he'll go out and work. And during that time, when the mother will be lacking sleep because baby will be crying, especially first 3 months of baby care is extremely difficult for any mother. What happens is they'll be crying all the time, round the clock, and it is very difficult for mother to have a sleep. Lack of sleep for 3-4 ದಿವಸ ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂತಂದ್ರೆ ಆಟೋಮೆಟಿಕಲಿ she will get very anxious and she'll get very much worried. So understanding these situations for both father and their parents and supporting the mother is very essential to take out these crisis periods actually. ಮಗುವನ್ನ ಯಾವಾಗ್ಲೂ ಎತ್ಕೊಂಡಿದ್ರೆ ಅದು ಅಭ್ಯಾಸ ಆಗ್ಬಿಡುತ್ತೆ, ಮತ್ತೆ ಕೈ ಬಿಟ್ಟು ಹೋಗೋದಿಲ್ಲ, ಅದ್ರ ಪಾಡಿಗೆ ಅದು ಇರೋದಿಲ್ಲ ಅಂತ ಹೇಳ್ತಾರೆ. ಹೌದಾ ಸರ್? ಇದ್ರ ಹಿಂದೆ ಏನಾದ್ರೂ ವೈಜ್ಞಾನಿಕ ಕಾರಣ ಇದೆಯಾ? ಆಸಚ್ ಏನು ಆತರ ವೈಜ್ಞಾನಿಕ ಕಾರಣ ಏನಿಲ್ಲ. ಮಗು ಎತ್ಕೊಳ್ಳೋದ್ರಿಂದ ಒಂದು ಸ್ಕಿನ್ ಟು ಸ್ಕಿನ್ ಬಾಂಡಿಂಗ್ ಚೆನ್ನಾಗಾಗುತ್ತೆ, ಅಂಡ್ ಇಟ್ ಇಸ್ ಗುಡ್ ಫಾರ್ ದ ಬೇಬಿ, ಫಾರ್ ಎಮೋಷನಲ್ ಗ್ರೋತ್ಗೆ ಮತ್ತೆ ಬೇಬಿ ಬೆಳವಣಿಗೆಗೆ ಇವೆಲ್ಲ ಒಳ್ಳೇದೇ ಆ್ಯಕ್ಚುಲಿ. ಸೊ ಹಂಗಿರುವಾಗ ಐ ಡೋಂಟ್ ನನ್ಗನ್ಸೋ ಮಟ್ಟಿಗೆ ಅಥವಾ ಎವಿಡೆನ್ಸ್ ನೋಡಿದ್ರೆ ಆ ಥರ ಅದರೊಳಗೆ ಈ ಥರ ಮಾಡಬಾರ್ದು ಅಂತ ಏನು ಯಾರು ಹೇಳೋದಿಲ್ಲ ಆ್ಯಕ್ಚುಲಿ, ಆಸ್ ಡಾಕ್ಟರ್ ಇಂದ ಸಜೆಷನ್ಸ್ ಕೊಡ್ಬೇಕಂತಂದ್ರೆ. ಬಟ್ ಎವಿಡೆನ್ಸು ಇದನ್ನ ಸಪೋರ್ಟ್ ಮಾಡೋದಿಲ್ಲ. ಸೊ ಆದಷ್ಟು ಮಗುನ ಎತ್ಕೊಳ್ಳೋದು ಒಳ್ಳೇದಮ್ಮ. ಓಕೆ. ಇನ್ನು ಪೇರೆಂಟ್ಸ್ ಮನೇಲಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾಗ ಹೇಳ್ತಾರೆ ಮಗು ಜೋರಾಗಿ ಅಳ್ತಾ ಇದ್ರೆ ಮಗು ಅಳ್ಳಿ ಬಿಡಿ, ಅದ್ರದ್ದು ಶ್ವಾಸಕೋಶ ಗಟ್ಟಿ ಆಗತ್ತೆ ಅಂತ. ಹೌದಾ ಸರ್? ಒಪ್ಕೋತೀರಾ ಇದನ್ನ? ಇಲ್ಲಮ್ಮ, ಆ ಥರ ಏನಿಲ್ಲ. ಮಗು ಮಾತಾಡ್ಲಿಕ್ಕೆ ಒಂದೇ ಒಂದು ಲ್ಯಾಂಗ್ವೇಜ್ ಇರೋದು ಅಳೋದು ಅಷ್ಟೇ. ಅಳೋದು ಬಿಟ್ರೆ ಮಗು ಕಮ್ಯುನಿಕೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಪೇರೆಂಟ್ಸ್ ಜೊತೆಗೆ ಆಗಲಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆಗೆ ಆಗಲಿ ಮಾತಾಡಬೇಕಂತ ಅಳಬೇಕು. ಅಳೋದ್ರೊಳಗೆ ಬೇರೆ ಬೇರೆ ರೀತಿ ಇರುತ್ತೆ ಮಗುಗಷ್ಟೇ. ಕೆಲವು ಟೈಮ್ ಅಳೋದ್ರಿಂದ ಮಗು ಹಸಿವಾದ್ರೆ ಅಳುತ್ತೆ, ಕೆಲವು ಟೈಮ್ ಡೈಪರಲ್ಲಿ ಉಚ್ಚೆಗಿಚ್ಚೆ ಎಲ್ಲ ಕಕ್ಕ ಮಾಡ್ಕೊಂಡಿದ್ರೆ ಅಳುತ್ತೆ, ಕೆಲವು ಟೈಮ್ ಮಗುಗೆ ನೋವಾದ್ರೆ ಅಳುತ್ತೆ. ಸೊ ನಮ್ಗೇನಂತಂದ್ರೆ ಮಗು ಅತ್ತಾಗ ಅದ್ರ ಕಾರಣ ಏನಂತ ಕಂಡಿಡಿದ್ಬಿಟ್ಟು ಆ ಕಾರಣ ತಕ್ಕಂತೆ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್. ಮಗು ಹತ್ತಿರ ಒಳ್ಳೇದು ಅಂತ ಅದನ್ನ ಅದೇ ತರ ಬಿಡೋದು ತಪ್ಪಾಗುತ್ತೆ. ಈಗ ಹುಟ್ಟಿದ ತಕ್ಷಣ ಮಗು ಅಳ್ಬೇಕು ಹೇಳ್ತಾರಲ್ಲ ಸರ್, ಅದ್ರ ಹಿಂದೆ ಇರೋ ಸೈಂಟಿಫಿಕ್ ರೀಸನ್ ಏನು? ಹುಟ್ಟಿದ ತಕ್ಷಣ ಮಗು ಬ್ರೀತ್ ಮಾಡಬೇಕಾಗತ್ತೆ. ಅಳೋದು ದಟ್ ಇಸ್ ಅದು ಒಂದು ಕಾಮನ್ ಕ್ರೈಟೀರಿಯಾ. ಒಂದ್ಸರಿ ಅಂಬಲಿಕಲ್ ಕಾರ್ಡ್ನ ಕಟ್ ಮಾಡಿದ ತಕ್ಷಣನೇ ಬ್ಲಡ್ ಸರ್ಕ್ಯುಲೇಷನ್ ಮದರಿಂದ ಬೇಬಿಗೆ ಸ್ಟಾಪ್ ಆಗುತ್ತೆ. ಮಗು ಲಂಗ್ಸ್ ಅಲ್ಲಿ ಫ್ಲೂಯಿಡ್ ತುಂಬಿಕೊಂಡಿರುತ್ತೆ. ಈ ಫ್ಲೂಯಿಡ್ ಹೊರಗೆ ಹೋಗ್ಬೇಕಂತಂದ್ರೆ ಮಗು ಒಂದ್ಸರಿ ಜೋರಾಗಿ ಹತ್ತಾಗ ಏನಾಗುತ್ತಂದ್ರೆ ಮಗು ಏರ್ನ ಒಳಗೆ ತಗೊಳುತ್ತೆ ಸೈಮಲ್ಟೇನಿಯಸ್ ಆಗಿ. ಆ ಥರ ಏರ್ ತಗೊಂಡಾಗ ಏನಾಗುತ್ತಂದ್ರೆ ಮಗು ಲಂಗ್ಸ್ ಅಲ್ಲಿರೋದು ಫ್ಲೂಯಿಡ್ ಎಲ್ಲ ಡ್ರೈನ್ ಆಗುತ್ತೆ. ಸೊ ದಟ್ ಈಸ್ ಗುಡ್ ಫಾರ್ ದ ಬೇಬಿ ಆಕ್ಚುಲಿ. ಸೊ ದಟ್ ಲಂಗ್ಸ್ ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗ್ಬಿಟ್ಟು ಮಗು ಏರ್ ತುಂಬಿಕೊಳ್ಳುತ್ತೆ. ಅಳ್ಳೇಬೇಕಂತೇನಿಲ್ಲ, ಬಟ್ ಹತ್ರ ಏರ್ ತುಂಬಿಕೊಳ್ಳೋ ಚಾನ್ಸಸ್ ತುಂಬಾ ಫಾಸ್ಟ್ ಆಗುತ್ತೆ ಅಷ್ಟೇ. ಓಕೆ. ಮಗು ಅಳ್ತಾ ಇದೆ ಅಂತ ಹೇಳಿದ್ರೆ ಮಗುಗೆ ಹಸುವಾಗಿರಬಹುದೇನೋ, ಅದಕ್ಕೋಸ್ಕರ ಅಳ್ತಾ ಇದೆ ಅಂತ. ಹಾಗಿದ್ರೆ ಮಗು ಈಗ ತುಂಬಾ ಅಳ್ತಾ ಇದೆ, ಜೋರಾಗಿ ಅಳ್ತಾ ಇದೆ ಅಂತ ಹೇಳಿದಾಗ ಅದು ಬರೀ ಹಸುವಿಗೆ ಮಾತ್ರ ಆಗಿರತ್ತ ಅಥವಾ ಬೇರೆ ಏನಾದ್ರೂ ಕಾರಣ ಇರ್ಬೋದು? ಈಗ ಮಗು ಹೊಟ್ಟೆ ನೋವು ಇದ್ದಾಗ್ಲೂ ಅಥವಾ ಅಂದ್ರೆ ಹೇಳ್ಕೊಳಕ್ ಆಗೋದಿಲ್ಲ, ನೀವು ಹೇಳ್ದಂಗೆ ಇರೋಂಥ ಒಂದೇ ವೇ ಅಂತ ಹೇಳಿದ್ರೆ ಅಳೋದು, ಎಕ್ಸ್ಪ್ರೆಸ್ ಮಾಡೋದು ಅದು ಒಂದೇ ವೇ ಇರುತ್ತೆ. ಸೊ ಯಾಕೆ ಮಗು ಜೋರಾಗಿ ಅಳುತ್ತೆ, ಯಾವೆಲ್ಲ ಕಾರಣಗಳಿಂದ ಅಳ್ಬಹುದು ಅಂತ? ನಾನು ನಿಮ್ಗೆ ಹೇಳ್ದಂಗೆ ಮಗು ಅಳೋದಕ್ಕೆ ಬಹಳಷ್ಟು ಕಾರಣಗಳು ಇರ್ತವೆ. ಸೊ ಯೂಶಲಿ ಏನಾಗುತ್ತಂದ್ರೆ ಟೈಮ್ ಹೋದಂಗೆಲ್ಲ ತಾಯಿಗೆ ಅರ್ಥ ಆಗುತ್ತೆ. ಈ ಕೆಲವು ಟೈಮ್ ಮಗು ಆದ ತಕ್ಷಣ ತಾಯಿನೇ ಹೇಳ್ತಾರೆ ಒಂದು 15-20 ದಿವಸ ಆದ್ಮೇಲೆ ಮಗು ಹಸಿವಾಗಿದೆ ಅದಕ್ಕೆ ಅಳ್ತದಾಳೆ ಅಂತ ಹೇಳಿ. ಕೆಲವು ಟೈಮ್ ಎಕ್ಸ್ಪೀರಿಯನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಮದರ್ಗೆ ದಿನ ಹೋದಂಗೆಲ್ಲ ಅರ್ಥ ಆಗುತ್ತೆ. ಫಸ್ಟ್ ಫ್ಯೂ ಡೇಸ್ ಅಲ್ಲಿ ಒಂದು 15-20 ದಿವಸದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಮಗು ಅತ್ತಾಗ ಯಾವ ಕಾರಣದಿಂದ ಹತ್ತಿದೆ ಅಂತ ಹೇಳ್ಬಿಟ್ಟು ಹೇಳೋದು ತುಂಬಾ ಕಷ್ಟ ಆಗುತ್ತೆ, ಅರ್ಥ ಆಗೋದು ಕಷ್ಟ ಆಗುತ್ತೆ ತಾಯಿಗೆ. ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ನಾವು ಹೇಳೋದೇನಂತಂದ್ರೆ ಮಗು ಇವಾಗ ಅದ ತಕ್ಷಣ ಫಸ್ಟ್ ನಾವೇನ್ ಅಂತೀವಿ ಅಂದ್ರೆ ಓಕೆ ನೋಡಿ ಡೈಪರ್ ಚೆಕ್ ಮಾಡಿ, ಡೈಪರ್ ಅಲ್ಲಿ ಯೂರಿನ್ ಪಾಸ್ ಮಾಡಿದೆಯಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸೆಕೆಂಡ್ ಥಿಂಗ್ ಅಂತಂದ್ರೆ ಮಗುಗೆ ಚಳಿ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡಿ. ಕೆಲವು ಟೈಮ್ ಮಗುಗೆ ಏನು ಕವರ್ ಮಾಡಿರೋದಿಲ್ಲ, ಕವರ್ ಮಾಡ್ಲಾರ್ದಂಗೆ ಇರುವಾಗ ಏನಾಗುತ್ತೆ ಮಗುಗೆ
ನಮ್ ಕಂಪೇರ್ ಮಾಡಿದಾಗ ಮಗುಗೆ ಸ್ವಲ್ಪ ಚಳಿ ಜಾಸ್ತಿನೇ ಆಗುತ್ತೆ. ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ನಾವು ಕಂಫರ್ಟಬಲ್ ಆಗಿರ್ಬೋದು, ಬಟ್ ಮಗುಗೆ ಚಳಿ ಆಗ್ತಾ ಇರುತ್ತೆ. ಸೊ ಅವಾಗ ನಾವು ಹಾಕೊಂಡಿರೋ ಬಟ್ಟೆ ಮೇಲೆ ಒಂದು ಲೇಯರ್ ಅಂತೀವಿ. ನಾವು ಒಂದು ಲೇಯರ್ ಅಲ್ಲಿ ಕಂಫರ್ಟಬಲ್ ಇದ್ವಿ ಅಂತಂದ್ರೆ ಮಗುಗೆ 2 ಲೇಯರ್ ಕವರ್ ಮಾಡಿ. ಓಕೆ, ಸೊ ಇದ್ರ ಮೇಲೂ ಮಗು ಅಳ್ತಾ ಇದೆ ಅಂತಂತಂದ್ರೆ ಥರ್ಡ್ ಥಿಂಗ್ ಇಸ್ ಫೀಡಿಂಗ್ ಇರ್ಬೋದು ಅಂತ ಹೇಳ್ಬಿಟ್ಟು ಫೀಡ್ ಮಾಡಬೇಕಾಗುತ್ತೆ. ಫೀಡಿಂಗ್ ಕೊಟ್ಟ ಮೇಲೂ ಇನ್ನೂ ಮಗು ಅಳ್ತಾ ಇದೆ ಅಂತಂದ್ರೆ ಮಗುಗೆ ಏನಾದ್ರು ಹೊಟ್ಟೆ ನೋವು ಇರಬಹುದು, ಇಲ್ಲ ಗ್ಯಾಸ್ ಇರ್ಬೋದು. ಸೊ ಕೆಲವು ಟೈಮ್ ಬರ್ಪ್ ಮಾಡಿ ಏರ್ನ ಹೊರ ತೆಗಿಬೇಕಾಗುತ್ತೆ. ಸೊ ಇದ್ರ ಸಿಚುವೇಶನ್ ಇದಾದ್ಮೇಲೆ ಕೂಡ ಮಗು ಅಳ್ತಾ ಇದೆ ಅಂತಂದಾಗ ಸೊ ಕೆಲವು ಟೈಮ್ ಇಟ್ ಇಸ್ ಬೆಟರ್ ಕಂಟಿನ್ಯೂಸ್ ಆಗಿ ಅಳ್ತಾ ಇದೆ ಅಂದ್ರೆ ಒಂದ್ಸಲ ಹೋಗ್ಬಿಟ್ಟು ಪಿಡಿಯಾಟ್ರಿಷಿಯನ್ಸ್ ತೋರಿಸೋದು ಇಂಪಾರ್ಟೆಂಟ್. ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಒಂದು 15-20 ದಿವಸ ಆದ್ಮೇಲೆ ತಾಯಿ ತಂತಾನಾಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಫೀಡಿಂಗ್ ಇಂದ ಅಳ್ತಾ ಇದೆಯಾ, ಇದು ಡೈಪರ್ ಇಂದ ಅಳ್ತಾ ಇದೆಯಾ, ಅಥವಾ ಇದು ಟೆಂಪರೇಚರ್ ಅಥವಾ ಎತ್ಕೊಬೇಕು ಅದಕ್ಕೆ ಅಳ್ತಾ ಇದೆಯಾ, ಈ ತರ ಎಲ್ಲ ಕಾರಣಗಳು ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಒಂದು 15 ಡೇಸ್ಗೆ ಒಂದು ಸ್ಟ್ರೆಚ್ ಈ ತರ ಒಂದು ಪ್ರೋಟೋಕಾಲ್ನ ಫಾಲೋ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಓಕೆ, ಇನ್ನು ಮಗುನ ಮಲಗಿಸೋ ವಿಚಾರದಲ್ಲಿ ಡಾಕ್ಟರ್, ಈಗ ಕೆಲವರು ಸೀರೆ ಜೋಲಿಲ್ ಮಲಗಿಸ್ತಾರೆ, ಆದ್ರೆ ಕೆಲವ್ರು ಹೇಳ್ತಾರೆ ಆತರ ಮಲಗಿಸಬಾರ್ದು, ಪ್ರಾಬ್ಲಮ್ ಆಗುತ್ತೆ ಅಂತ. ಇನ್ ಕೆಲವರು ಈ ರಾಗಿಯಿಂದ ಮಾಡಿರುವಂತ ದಿಂಬಿರುತ್ತೆ ಅದನ್ನೆಲ್ಲ ಇಡ್ತಾರೆ. ಸೊ ಇದೆಲ್ಲ ಹಳ್ಳಿ ಕಡೆ ಈ ತರ ಪ್ರಾಕ್ಟೀಸ್ ಗಳು ಜಾಸ್ತಿ ಇರುತ್ತೆ. ಸೀರೆ ಜೋಲಿಲ್ ಮಕ್ಕಳನ್ನ ಮಲಗಿಸೋದ್ರಿಂದ ಪ್ರಾಬ್ಲಮ್ ಏನಾದ್ರೂ ಆಗತ್ತಾ, ಬೆನಿಫಿಟ್ಸ್ ಆಗತ್ತಾ, ಅಥವಾ ಏನು ಡಿಫರೆನ್ಸ್ ಆಗಲ್ವಾ, ಹೇಗೆ? ಸೊ ಜೋಲಿಯಲ್ಲಿ ಮಲಗಿಸೋದು ಅಥವಾ ಇದು ರಾಗಿದು ದಿಂಬಿಡೋದು, ದೀಸ್ ಆರ್ ಆಲ್ ಫಸ್ಟ್ 3 monthsಗೆ ಮೊದಲು 3 ತಿಂಗಳಲ್ಲಿ ಈ ತರ ಥಿಂಗ್ಸ್ ನ ಮಾಡಬಾರ್ದಮ್ಮ. ಯಾಕಂತಂದ್ರೆ ಒಂದು ಡಿಸೀಸ್ ಇದೆ ದಟ್ ಇಸ್ ಕಾಲ್ಡ್ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು, ಇದನ್ನ ಸಿಡ್ಸ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ. ಸೊ ಈ ಒಂದು ಸಿಡ್ಸ್ ಹೆಂಗಿರುತ್ತೆ ಅಂತಂದ್ರೆ ಈ ಮಕ್ಕಳಲ್ಲಿ ಎಸ್ಪೆಷಲಿ ಹೊಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಮುಂಚೆ ಏನಾಗ್ತಿತ್ತು ಅಂದ್ರೆ ಈ ಕಟ್ಟಿಗೆಯಿಂದ ಅಡಿಗೆ ಎಲ್ಲ ಮಾಡೋರು ಮನೆಯಲ್ಲ ಸ್ಮೋಕ್ ಅಥವಾ ಮನೇಲಿ ಯಾರನ್ನ ಸ್ಮೋಕ್ ಮಾಡೋರಿದ್ರೆ. ಓಕೆ, ಥರ್ಡ್ ಥಿಂಗ್ ಈಸ್ ಈ ಸಾಫ್ಟ್ ಟಾಯ್ಸ್ ನ ಅಂದ್ರೆ ತಲೆದಿಂಬಿಡೋದು ಅಥವಾ ಸಾಫ್ಟ್ ಟಾಯ್ಸ್ ನ ಅರೌಂಡ್ ಬೇಬಿ ಇಡೋದು ಅಥವಾ ಜೋಕಾಲಲ್ಲಿ ಇಡುವಂತ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಮಗುಗೆ ವಿತೌಟ್ ಎ ಪರ್ಟಿಕ್ಯುಲರ್ ರೀಸನ್ ಏನಿಲ್ಲ, ಬಟ್ ಸಡನ್ ಆಗಿ ಬೇಬಿಗೆ ಬ್ರೀತಿಂಗ್ ಸ್ಟಾಪ್ ಆಗ್ಬಿಡುತ್ತೆ. ಸೊ ಇದನ್ನ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಅಂಡ್ ಈ ತರ ಕೇಸಸ್ ಬಹಳಷ್ಟು ನೋಡ್ತಾ ಇದ್ದೀವಿ ಮುಂಚೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ಪ್ರಾಕ್ಟೀಸಸ್, ಈ ಜೋಕಾಲಲ್ಲಿ ಇಡೋದು ಅಥವಾ ಸಾಫ್ಟ್ ಟಾಯ್ಸ್ ನ ಇದು ತಲೆ ಸುತ್ತ ಇಡೋದು ಅಥವಾ ಮಗುನ ಬಾರ್ಲು ಮಲಗಿಸೋದು ಅಥವಾ ಮನೆಯಲ್ಲಿ ಸ್ಮೋಕ್ ಮಾಡೋದು ಅಥವಾ ಇದು ಏನೇ ಒಂದು ಸ್ಮೋಕ್ ಅಂತ ಸಿಚುವೇಶನ್ಸ್ ಬಂದಾಗ ಸಾಂಬ್ರಾಣಿ ಹಾಕೋದು, ಈ ತರ ಎಲ್ಲ ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ದಟ್ ಇಸ್ ದ ರೀಸನ್ ವೈ ನಾವು ಯಾಕಂತ ಈ ಒಂದು ರೀಸನ್ಗೋಸ್ಕರ ನಾವು ಹೇಳ್ತೀವಿ ಇವೆಲ್ಲ ಥಿಂಗ್ಸ್ ನ ಮಾಡಬೇಡಿ ಅಂತ ಹೇಳ್ತೀವಿ. ಸೊ ನೀವು ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್, ಈಗ ಸಾಂಬ್ರಾಣಿ ಹೊಗೆ ಹಾಕ್ತಾರೆ ಅಂತ. ಇವಾಗ್ಲೂ ಕೂಡ ಹಳ್ಳಿ ಕಡೆ ಹೋದ್ರೆ ಮಗುವಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಆದ್ಮೇಲೆ ಮಗುನ ಒಂದ್ಸಲ ಆ ರೀತಿ ಯಾವ್ದೋ ಅಂದ್ರೆ ಕಾಡಲ್ಲಿ ಸಿಗುವಂತ ಕೆಲವೊಂದಿಷ್ಟು ಸೊಪ್ಪುಗಳಾಗಿರ್ಬೋದು ಅದನ್ನೆಲ್ಲ ಇಟ್ಟು ಸಾಂಬ್ರಾಣಿ ಹಾಕಿ ಹೊಗೆ ಹಾಕ್ತಾರೆ. ಸೊ ಆ ಪ್ರಾಕ್ಟೀಸಸ್ ಒಳ್ಳೇದು ಅಂತ ಹೇಳ್ತೀರಾ, ಅಥವಾ ಅದರಿಂದ ಲಂಗ್ಸಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ಹೇಗೆ ಅಂತ? ಸೊ ನಾನು ಹೇಳ್ದಂಗೆ ಈ ಒಂದು ಪ್ರಾಬ್ಲಮ್ ಫಸ್ಟ್ 3 months ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಫಸ್ಟ್ 3 months ಅಲ್ಲಿ ನೀವು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀವಿ. ಅಂದ್ರೆ 3 months ಆದ್ಮೇಲೆ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇನ್ ದ ಫ್ಯೂಚರ್ ಚೆನ್ನಾಗಿ ಮಾತಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ಬೇರ್ಗಳನ್ನ ತೆಗೆದು ಅದನ್ನ ಅಂದ್ರೆ ನಾಲ್ಗೆಯಲ್ಲಿ ಇಡ್ತಾರೆ. ಸೊ ಅವೆಲ್ಲ ಪ್ರಾಕ್ಟೀಸಸ್ ಯಾಕಂತ ಹೇಳಿದ್ರೆ ಈಗಿನ ಸೈಂಟಿಫಿಕ್ ಇದ್ರಲ್ಲಿ ಅದನ್ನ ಒಪ್ಕೊಳ್ಳೋದಿಲ್ಲ. ಬಟ್ ನೀವೇನ್ ಹೇಳ್ತೀರಾ ಪಿಡಿಯಾಟ್ರಿಷಿಯನ್ ಆಗಿ ಸರ್? ಸೊ ಪಿಡಿಯಾಟ್ರಿಷಿಯನ್ ಆಗಿ ನಾವು ಅದನ್ನೇ ಹೇಳ್ತೇವೆ. ನಾವು ಏನ್ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಎಲ್ಲ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಇರುತ್ತೆ. ಎಲ್ಲ ನಂಬರ್ ನೀಡೆಡ್ ಟ್ರೀಟ್ ಅಂತ ಹೇಳ್ತೇವೆ. ಇಷ್ಟು ಜನ ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಅಥವಾ ಇಂಟರ್ವೆನ್ಷನ್ ಕೊಟ್ಟಾಗ ಎಷ್ಟು ಜನ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಆನ್ಸರ್ ಬಂದಾಗಲೇ ಮಾತ್ರ ನಾವು ಆ ಒಂದು ಪಾಯಿಂಟ್ನ ನಾವು ಟ್ರೀಟ್ ಮಾಡ್ತೀವಿ. ಸೊ ಯಾವುದೇ ಎವಿಡೆನ್ಸ್ ಬ್ಯಾಕಪ್ ಇಲ್ಲ ಅಂತಂತಂದ್ರೆ ದೆನ್ ವಿಲ್ ಸೇ ಡೋಂಟ್ ಡೂ ಇಟ್ ಅಂತಾನೆ ಹೇಳ್ತೀವಿ. ಸೆಕೆಂಡ್ ಥಿಂಗ್ ಅಂತಂದ್ರೆ ಕೆಲವು ಟೈಮ್ ಹಾರ್ಮ್ಫುಲ್ ಪ್ರಾಕ್ಟೀಸಸ್ ಇದ್ದಾಗ ಡೆಫಿನೆಟ್ ಆಗಿ ಹೇಳ್ತೀವಿ ಇದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಅಂತ ಹೇಳಿ. ವೆನ್ ವಿ ಡೋಂಟ್, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಅದ್ರೊಳಗೆ ಎವಿಡೆನ್ಸ್ ಇಲ್ಲ ಅಂತಂತಂದ್ರೆ ಅದು ಪೇರೆಂಟಲ್ ರಿಸ್ಕ್ ಮೇಲೆ ಹೇಳ್ತೀವಿ ಈ ತರ
ನಮ್ಗೆ ಹಾರ್ಮ್ ಅಂತೂ ಏನಿಲ್ಲ ಮಾಡೋದ್ರೊಳಗೆ. ನೀವು ಮಾಡಿದ್ರು ಅದರೊಳಗಿಂದ ಉಪಯೋಗ ಆಗುತ್ತಂತ ನಮ್ಮ ಹತ್ರ ಏನು ಎವಿಡೆನ್ಸ್ ಇಲ್ಲ. ಅದು ನಿಮ್ಗೆ ಬಿಟ್ಟಿದ್ದು ನೀವು ಮಾಡ್ತೀನಿ ಅಂತಂದ್ರೆ ಅಂತ ಹೇಳ್ತೀವಿ. ಬಟ್ ಹಾರ್ಮ್ಫುಲ್ ಇದ್ರೆ ಡೆಫಿನೆಟ್ ಆಗಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಕ್ಕಳ ಮೇಲೆ ಈ ಕೌಡಂಗ ಹಾಕೋದು ಆಗಲಿ, ಕಿವಿಯಲ್ಲಿ ಅಥವಾ ಮೂಗಲ್ಲಿ ಆಯಿಲ್ ಬಿಡೋದಾಗ್ಲಿ, ಹನಿ ಹಾಕೋದಾಗ್ಲಿ, ದಿಸ್ ಆರ್ ಆಲ್ ಹಾರ್ಮ್ಫುಲ್ ಪ್ರಾಕ್ಟೀಸಸ್. ವಿ ಸೇ ಡೋಂಟ್ ಡೂ ಇಟ್ ಅಂತ ಹೇಳ್ಬಿಟ್ಟು. ಕೆಲವು ಪ್ರಾಕ್ಟೀಸಸ್ ಇರುತ್ತೆ ದಟ್ ದೇ ಸೇ ವಿ ಆರ್ ಡೂಯಿಂಗ್ ಲೈಕ್ ದಿಸ್ ಅಂಡ್ ನಮ್ಗೆ ಎವಿಡೆನ್ಸು ಬ್ಯಾಕಪ್ ಇರೋದಿಲ್ಲ ಅದಕ್ಕೆ. ಸೊ ಆ ಟೈಮಲ್ಲಿ ಅದು ದಟ್ ಈಸ್ ದೇರ್ ಓನ್ ಡಿಸಿಷನ್ ಟು ಡೂ ಇಟ್ ಆಕ್ಚುಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ, ಸೊ ಹಿಂದಿನ ಕಾಲದಲ್ಲಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ಅಜ್ಜಂದ್ರು ಹೇಳ್ಕೊಟ್ಟಿರುವಂಥ ವಿಚಾರಗಳಲ್ಲಿ ಯಾವುದನ್ನೆಲ್ಲ ನಾವು ಇವಾಗಲೂ ಕೂಡ ಅಡಾಪ್ಟ್ ಮಾಡ್ಕೋಬಹುದು. ಆಸ್ ಅ ಪೀಡಿಯಾಟ್ರಿಷಿಯನ್ ಆಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಹೇಳ್ಬೇಕು, ಅವೆಲ್ಲ ವಿಚಾರದ ಬಗ್ಗೆ ನೀವೊಂದು ಸರಳವಾಗಿ ಅದರ ಜೊತೆಗೆ ವಿವರವಾಗಿರುವಂಥ ಇನ್ಫಾರ್ಮೇಷನನ್ನು ನಮ್ಮ ಆಡಿಯನ್ಸಿಗೆ, ಅದರಲ್ಲೂ ಕೂಡ ಯಾರು ನ್ಯೂ ಮದರ್ ಇರ್ತಾರೆ, ಯಾಕಂತ ಹೇಳಿದ್ರೆ ಆ್ಯಕ್ಚುಲಿ ಒಂದು ಮಗು ಆಯಿತು ಅಂದಾಗ ನೆಕ್ಸ್ಟ್ ಇನ್ನೊಂದು ಬೇಬಿ ಆಗಬೇಕಾದ್ರೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಷ್ಟೊಂದು ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಫಸ್ಟ್ ಬೇಬಿ ಆಯಿತು ಅಂದಾಗ ಭಯ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಈಗಿನ ಜನ್ರೇಷನಲ್ಲಿ ಆ ಭಯ ಹೆಚ್ಚಾಗಿದೆ. ಸೊ ಪೇರೆಂಟ್ಸಿಗಿರುವಂಥ ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀರಾ. ಸೊ ಮಕ್ಕಳನ್ನ ಯಾವ ರೀತಿಯಾಗಿ ಕೇರ್ ಮಾಡಬೇಕಾಗತ್ತೆ, ಯಾವುದು ಸತ್ಯ ಯಾವುದು ಸುಳ್ಳು, ಈ ಎರಡು ವಿಚಾರಗಳ ಬಗ್ಗೆ ಕೂಡ ನೀವು ಬೆಳಕನ್ನು ಚೆಲ್ಲಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯವನ್ನ ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.